Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್ GFGC ಮಾಗಡಿ. ಲಾಸ್ಟ್ ಸೆಷನ್ ಅಲ್ಲಿ 16 ಪ್ರಾಬ್ಲಮ್ ವರೆಗೂ ಸಾಲ್ವ್ ಮಾಡಿದ್ವಿ. ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡಲಿಕ್ಕೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಮಕ್ಕಳಿಗೆ ಗೊತ್ತಿರಲೇಬೇಕಾಗಿರುವಂತ ವಿಚಾರನ ಲಾಸ್ಟ್ ಸೆಷನ್ ಲಾಸ್ಟ್ ಸೆಷನ್ ಅಲ್ಲಿ ಹೇಳಿದ್ದೆ. ಈ ಸೆಷನ್ ಅಲ್ಲಿ ಸೆಕ್ಷನ್ ಎಗೆ ಹಾಕೊಳ್ಳಿ ಅಥವಾ ಸೆಕ್ಷನ್ ಬಿ ಹಾಕೊಳ್ಳಿ ಬರುವಂತಹ ಪ್ರಾಬ್ಲಮ್ಸ್ ನ ಈಗ ಸಾಲ್ವ್ ಮಾಡೋಣ. ದೆನ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಹೆಂಗ್ ಪ್ರಿಪೇರ್ ಮಾಡೋದು ಅಂತ ಈ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ ಸ್ಟೂಡೆಂಟ್ಸ್. ಟೈಮ್ ಸಾಕಾದ್ರೆ ಈ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಸೆಷನ್ ಅಲ್ಲಿ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ನ ಕ್ವಶನ್ ಪೇಪರ್ಸ್ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಸ್ಟೂಡೆಂಟ್ಸ್. ಹಾಗಾದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ಟೂಡೆಂಟ್ಸ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟಚ್ ಮಾಡಿ, ಜೊತೆಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಮೇಲೆ ಟಚ್ ಮಾಡಿ, ಇಲ್ಲಿ ಆಲ್ ಅಂತ ಕೊಡಿ ಸ್ಟೂಡೆಂಟ್ಸ್. ಕಾರಣ ಇಷ್ಟೇ, ನಾನು ಯಾವಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಒಂದು ಪುಟ್ಟ ನೋಟಿಫಿಕೇಶನ್ ಮುಖಾಂತರ ಬಂದು ಹೇಳುತ್ತೆ ಏನಂತ, ಬ್ಲ್ಯಾಕ್ ಭಾಸ್ಕರ್ ಸರ್ ಯಾವುದೋ ಒಂದು ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಅಂತ ವಿಚಾರ ಗೊತ್ತಾಗತ್ತೆ. ಅದರಿಂದ ನಿಮಗೆ ಯಾವುದೇ ವಿಡಿಯೋನ ಮಿಸ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರೋದಿಲ್ಲ ಸ್ಟೂಡೆಂಟ್ಸ್. ಸೊ ಹಾಗಾದ್ರೆ ಬನ್ನಿ ಸ್ಟೂಡೆಂಟ್ಸ್, ಇವತ್ತು ಮಿನಿಮಮ್ 5ರಿಂದ 8 ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಹೇಗಿರುತ್ತೆ ಪ್ರಾಬ್ಲಮ್ ಅನ್ನೋದು ನೋಡೋಣ. ಬೋರ್ಡ್ ಮೇಲೆ ಕಾಣಿಸ್ತಾ ಇದೆ ಅನ್ಸುತ್ತೆ. ಸೊ ಬನ್ನಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಲಾಸ್ಟ್ ಸೆಷನ್ ಅಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಕ್ವಲ್ ಸೇಲ್ಸ್ ಮೈನಸ್ GP ಅನ್ನೋ ಒಂದು ಫಾರ್ಮುಲಾನ ನಾವು ನೋಡಿದ್ವಿ. ಏನ್ ಮಾಡಿದ್ವಿ ಸ್ಟೂಡೆಂಟ್ಸ್? ಸೇಲ್ಸ್ ಮೈನಸ್ GP ಅನ್ನೋ ಒಂದು ಫಾರ್ಮುಲಾನ ನೋಡಿದ್ವಿ. ಈ ಫಾರ್ಮುಲಾಗೆ ಆಲ್ಟರ್ನೇಟಿವ್ ಆಗಿ ಇನ್ನೊಂದು ಫಾರ್ಮುಲಾ ಇದೆ ಸ್ಟೂಡೆಂಟ್ಸ್. ಏನಿದೆ? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಕಾಸ್ಟ್ ಹೆಂಗ್ ಬರುತ್ತೆ ಅಂತಂದ್ರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಇದಕ್ಕೊಂದು ಶಾರ್ಟ್ ಕಟ್ ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಲ್ರೆಡಿ ಫೈರ್ ಕ್ಲೈಮ್ಸ್ ಆಗಿ ಹಾಕೊಳ್ಳಿ, ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅಲ್ಲಿ ಹಾಕೊಳ್ಳಿ, ನೀವು ಟ್ರೇಡಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡಿದ್ದೀರಾ. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಏನ್ ಬರುತ್ತೆ? ಟು ಓಪನಿಂಗ್ ಸ್ಟಾಕ್ ಬರುತ್ತೆ, ಟು ಪರ್ಚೇಸಸ್ ಬರುತ್ತೆ, ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಬರುತ್ತೆ ಬೈ ಸೇಲ್ಸ್ ಅಂತ ಬರುತ್ತೆ, ಇಲ್ಲಿ ಬರುತ್ತೆ ಟು GP ಅಂತ ಬರುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಬೈ ಕ್ಲೋಸಿಂಗ್ ಸ್ಟಾಕ್ ಅಂತ ಬರುತ್ತೆ ಸ್ಟೂಡೆಂಟ್ಸ್. ಏನಂತ ಬರುತ್ತೆ? ಕ್ಲೋಸಿಂಗ್ ಸ್ಟಾಕ್ ಅಂತ ಬರುತ್ತೆ. ಇಲ್ಲಿಗೆ ಅಕೌಂಟ್ ಟ್ಯಾಲಿ ಆಗೋಗುತ್ತೆ. ಇಲ್ಲಿ ನೀವು ಗಮನಿಸ್ತಾ ಇರೋ ಹಾಗೆ ಇಲ್ಲಿ ಲಾಜಿಕ್ ಎಷ್ಟು ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಈ ಮೂರನ್ನು ಕೂಡ ಆಡ್ ಮಾಡ್ಕೊಳ್ಳಿ. ಮೈನಸ್ ಕ್ರೆಡಿಟ್ ಸೈಡ್ ಇರೋದ್ರಿಂದ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿ, ಅವಾಗ ಬರುತ್ತೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಅಥವಾ ಇವೆರಡು ಅಂದ್ರೆ ಯಾವುದು? ಸೇಲ್ಸ್ ಅಲ್ಲಿ GP ನ ಮೈನಸ್ ಮಾಡಿ, ಆಗ ಬರುತ್ತೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಕ್ಲಿಯರ್ ಸ್ಟೂಡೆಂಟ್ಸ್? ಏನ್ ಗೊತ್ತಾಗೋಯ್ತು ನಿಮಗೆ? ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಮೈನಸ್ ಕ್ರೆಡಿಟ್ ಅಂದ್ರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ ಅಂತ ತಂದ್ಕೊಳ್ಳಿ. ಅವಾಗ ಏನ್ ಮಾಡ್ಬೇಕಾಗಿರುತ್ತೆ? ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿ. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದ್ರೆ ಇದರಿಂದ ನೀವು ಓಪನಿಂಗ್ ಸ್ಟಾಕ್ ಕಂಡುಹಿಡಿಬಹುದು.
ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿ ಅಲ್ವಾ ನಾವು ಚಾಪ್ಟರ್ ಓದ್ತಾ ಇರೋದು. ಸಿಂಗಲ್ ಎಂಟ್ರಿಯಿಂದ ಡಬಲ್ ಎಂಟ್ರಿಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ಸಿಂಗಲ್ ಎಂಟ್ರಿಯಲ್ಲಿ ಏನು ಪ್ರತಿ ಟ್ರಾನ್ಸಾಕ್ಷನ್ ಎರಡೆರಡು ಆಸ್ಪೆಕ್ಟ್ ಇರುತ್ತೆ. ಅದರಲ್ಲಿ ಯಾವುದೋ ಒಂದು ಆಸ್ಪೆಕ್ಟ್ ಮಾತ್ರ ತಗೊಂಡಿರ್ತಾರೆ, ಇನ್ನೊಂದು ಆಸ್ಪೆಕ್ಟ್ ತಗೊಂಡಿರಲ್ಲ. ಕನ್ವರ್ಷನ್ ಮಾಡಬೇಕು ಅಂದ್ರೆ ಅದೇನು ತಗೊಂಡಿಲ್ಲ ಅನ್ನೋದನ್ನ ನಾವು ಮಿಸ್ಸಿಂಗ್ ಫಿಗರ್ನ ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅಂದರೆ ಪ್ರಾಬ್ಲಮಲ್ಲಿ ಓಪನಿಂಗ್ ಸ್ಟಾಕ್ ಕೊಟ್ಟಿರಲಿಲ್ಲ, ಪರ್ಚೇಸಸ್ ಕೊಟ್ಟಿರಲಿಲ್ಲ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿರಲಿಲ್ಲ ಅಂದಾಗ ಆಗ ನಾವು ಇದನ್ನು ಉಪಯೋಗಿಸ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಟೆಕ್ನಿಕ್ ಉಪಯೋಗಿಸಿ ಅದನ್ನು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಹಾಗಾದರೆ ನಿಮಗೆ ಗೊತ್ತಾಗೋಯ್ತು, ಎರಡು ಫಾರ್ಮುಲಾ ಗೊತ್ತಾಗೋಯ್ತು. ಸೇಲ್ಸ್ ಮೈನಸ್ ಜಿ ಪಿ ಈಕ್ವಲ್ಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಇನ್ನೊಂದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ಡೆಬಿಟ್ ಸೈಡ್ ಮೈನಸ್ ಕ್ರೆಡಿಟ್ ಸೈಡ್, ದಟ್ ಈಸ್ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್, ಅಥವಾ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಹಾಗಾದರೆ ಇವಾಗ ಕೊಟ್ಟಿರುವಂತಹ ಪ್ರಾಬ್ಲಮ್ನ ನೋಡಿಕೊಂಡು ಒಂದೊಂದೇ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಈಗ ನಾವು ಮಾಡ್ತಿರೋದು 17ನೇ ಪ್ರಾಬ್ಲಮ್. ಏನಂತೆ 17ನೇ ಪ್ರಾಬ್ಲಮ್? ಓಪನಿಂಗ್ ಸ್ಟಾಕ್ ಇದೆ 1 lakh, ಪರ್ಚೇಸ್ ಇದೆ 5 lakh, ಕ್ಲೋಸಿಂಗ್ ಸ್ಟಾಕ್ ಇದೆ 50,000. ಏನು ಕಂಡುಹಿಡಿಬೇಕಂತೆ? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕಂಡುಹಿಡಿಬೇಕಂತೆ. ಹಾಗಾದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಕ್ವಲ್ಸ್ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಸರ್ ಡೈರೆಕ್ಟ್ ಎಕ್ಸ್ಪೆನ್ಸ್ ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ 0 ಹಾಕ್ಕೊಳ್ಳಿ. ಫಾರ್ಮುಲಾ ಕರೆಕ್ಟಾಗಿ ಜ್ಞಾಪಕ ಇಟ್ಕೊಂಬಿಡಿ, ಮರು ಸಾಮಾನ್ಯ. ಓಕೆ, ಹಾಗಾದರೆ ಸರ್ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂದರೆ ಕ್ಯಾರೇಜ್ ಇನ್ವರ್ಡ್ಸ್, ಫ್ರೈಟ್ ಇನ್ವರ್ಡ್ಸ್, ಕಾಟೇಜ್ ಇನ್ವರ್ಡ್ಸ್, ಡಾಕ್ ಡ್ಯೂಸ್, ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಗೊತ್ತಿದೆ ಅಲ್ವಾ ನಿಮಗೆ? ಟ್ರೇಡಿಂಗ್ ಅಕೌಂಟಲ್ಲಿ ಬರುವಂಥ ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸ್, ಅವನ್ನೆಲ್ಲನೂ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಸೊ ಈ ಪ್ರಾಬ್ಲಮಲ್ಲಿ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ 1 lakh ಪ್ಲಸ್ ಪರ್ಚೇಸ್ ಕೊಟ್ಟಿದ್ದಾನೆ 5 lakh ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ 0 ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ 50,000. ದೆನ್ 1 ಲಕ್ಷ ಪ್ಲಸ್ 5 ಲಕ್ಷ ಮಾಡಿದ್ರೆ ಬರೋದು 6 ಲಕ್ಷ ಮೈನಸ್ 50,000. ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬರೋದು ಎಷ್ಟು ಸ್ಟೂಡೆಂಟ್ಸ್? 5,50,000. ಇಷ್ಟೇ ಸ್ಟೂಡೆಂಟ್ಸ್. ಹಾಗಾದ್ರೆ ಈಗ ನಾವು ಮಾಡಿದ್ದು 17ನೇ ಪ್ರಾಬ್ಲಮ್. ಸೆಕ್ಷನ್ ಬಿ ಗಾರು ಕೇಳ್ಬೋದು, ಎ ಗಾರು ಕೇಳ್ಬೋದು. ಈಗ ನಾವು ಮಾಡೋದು 18ನೇ ಪ್ರಾಬ್ಲಮ್. ಏನು ಹೇಳ್ತಾ ಇದ್ದಾನೆ 18ನೇ ಪ್ರಾಬ್ಲಮ್? ಡೈರೆಕ್ಟ್ ಎಕ್ಸ್ಪೆನ್ಸ್ ಕೊಟ್ಟಿದ್ದಾನೆ, ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್, ಪರ್ಚೇಸ್ ಕೊಟ್ಟಿದ್ದಾನೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕಂಡುಹಿಡಿಬೇಕಂತೆ. ಹಾಗಾದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಕ್ವಲ್ಸ್ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಹಾಗಾದರೆ ಪರ್ಚೇಸಸ್ ಓಪನಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾನೆ? 55,000, 55,000 ಪ್ಲಸ್ ಪರ್ಚೇಸಸ್ ಎಷ್ಟು ಕೊಟ್ಟಿದ್ದಾನೆ? 2,45,000, 2,45,000 ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸ್ ಎಷ್ಟು ಕೊಟ್ಟಿದ್ದಾನೆ? 10,000 ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾನೆ? 30,000. ಹಾಗಾದರೆ 55 ಪ್ಲಸ್ 245 ಅಂತಂದರೆ 310, 3,10,000 ಮೈನಸ್ 30,000. ಸೊ 3,10,000ದಲ್ಲಿ 30,000 ಹೋದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬರೋದು 2,80,000. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ನಾವು ಮಾಡಿದ್ದು 18ನೇ ಪ್ರಾಬ್ಲಮ್. ನೆಕ್ಸ್ಟ್ ಹೋಗೋಣ 19ನೇ ಪ್ರಾಬ್ಲಮ್ಗೆ. ಹಾಗಾದರೆ 19ನೇ ಪ್ರಾಬ್ಲಮ್ ಏನು ಹೇಳ್ತಿದೆ ಅಂದರೆ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ 30,000, ಪರ್ಚೇಸಸ್ ಕೊಟ್ಟಿದ್ದಾನೆ 1,70,000, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದಾನೆ 1,80,000. ಕ್ಲೋಸಿಂಗ್ ಸ್ಟಾಕ್ ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲೋಸಿಂಗ್ ಸ್ಟಾಕ್ ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂತಂದರೆ ಮಾಮೂಲಿ ಫಾರ್ಮುಲಾ ಹಾಕೋಣ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಕ್ವಲ್ಸ್ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್.
ದೆನ್ ಅಪ್ಲೈ ಮಾಡಿದ್ರೆ ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಬಿಟ್ಟಿದ್ದಾನೆ ಅವನೇ 1,80,000 ಅವನೇ ಕೊಟ್ಟುಬಿಟ್ಟಿದ್ದಾನೆ ಈಕ್ವಲ್ಸ್ ಓಪನಿಂಗ್ ಸ್ಟಾಕ್ ಇರುವಂಥದ್ದು ಎಷ್ಟು 30,000 ಪ್ಲಸ್ ಪರ್ಚೇಸಸ್ ಎಷ್ಟಿದೆಯಂತೆ 1,70,000. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬಗ್ಗೆ ಹೇಳಿಲ್ಲ, ಅದಕ್ಕೋಸ್ಕರ 0 ಹಾಕ್ತೀನಿ ಅಥವಾ ನಿಲ್ಲ ಹಾಕ್ತೀನಿ. ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಹಾಗಾದರೆ 1,80,000 ಈಕ್ವಲ್ಸ್ 1,70,000 ಪ್ಲಸ್ 30,000. ಹಾಗಾದರೆ 1,70,000 ಪ್ಲಸ್ 30,000 ಕೂಡಿದ್ರೆ ಬರೋದು 2,00,000 ಆಗಿರುತ್ತೆ ಸ್ಟೂಡೆಂಟ್ಸ್. ಎಷ್ಟಾಗಿರುತ್ತೆ? 2,00,000 ಆಗಿರುತ್ತೆ. ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಹಾಗಾದ್ರೆ ಏನು ಮಾಡಿ, 1,80,000 ಈ ಸೈಡ್ ತಗೊಂಬಿಡಿ. ಹಾಗಾದ್ರೆ ಏನೇನು ಉಳಿಯುತ್ತೆ ಅಂತಂದ್ರೆ ಮೈನಸ್ ಕ್ಲೋಸಿಂಗ್ ಸ್ಟಾಕ್ನ ಈ ಸೈಡ್ ಕಳಿಸ್ಬಿಡಿ. ಹಾಗಾದ್ರೆ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಈಕ್ವಲ್ಸ್ ಈ ಸೈಡ್ ಇಲ್ಲೇ ಇರುತ್ತೆ ರೈಟ್ ಸೈಡ್ನಲ್ಲಿ 2 lakh ಮೈನಸ್ ಪ್ಲಸ್ 1,80,000 ಈ ಸೈಡ್ ಬಂದೇನಾಗಿರುತ್ತೆ ಮೈನಸ್ 1,80,000. ಹಾಗಾದ್ರೆ ಕ್ಲೋಸಿಂಗ್ ಸ್ಟಾಕ್ ಈಕ್ವಲ್ಸ್ 20,000 ಆಗಿರುತ್ತೆ ಸ್ಟೂಡೆಂಟ್. ಸರ್ ಏನು ಸರ್ ಮ್ಯಾಥಮೆಟಿಕ್ಸ್ ಮಾಡ್ತಾ ಇದ್ದೀರಾ ನೀವು ಅಂತಂದರೆ, ಮ್ಯಾಥಮೆಟಿಕ್ಸ್ ಅಂದ್ರೂ ಸಿಂಪಲ್ ಲಾಜಿಕ್ ಆಗಿರುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಏನಾದ್ರು ಆಗ್ತಿದೆ ಅಂತಂದರೆ ಎಲ್ಲನೂ ಒಂದು ಸೈಡ್ ತೊಗೊಂಬಂದ್ಬಿಡಿ. ಎಲ್ಲನೂ ಒಂದು ಸೈಡು ಅಂದ್ರೆ ಅರ್ಥ ಏನು, ಇವಾಗ ಈ ಸ್ಟೆಪ್ ಆದಮೇಲೆ ನಾನು ನಿಮಗೆ ಸಿಂಪ್ಲಿಫೈ ಮಾಡಿ ತೋರಿಸ್ತಾ ಇದ್ದೀನಿ. 1,80,000 ಈ ಸೈಡ್ ತೊಗೊಂಬಂದ್ಬಿಡಿ. ಹಾಗಾದರೆ ಈ ಸೈಡ್ ತೊಗೊಂಬಂದ್ಬಿಟ್ರೆ ಇಲ್ಲಿ ಏನು ಉಳಿದಿರಲ್ಲ. ಅದಕ್ಕೆ 0 ಈಕ್ವಲ್ಸ್ 2,00,000ಕ್ಕೆ 2,000 ಹಾಗೆ ಇದೆ. 2,00,000 1,80,000 ಈ ಸೈಡ್ ಬಂದರೆ ಮೈನಸ್ 1,80,000 ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆ ಸೈಡ್ ಕಳಿಸ್ರೆ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಆಗಿರುತ್ತೆ. ಬರುವಂತಹದ್ದು 20,000 ಆಗಿರುತ್ತೆ ಸ್ಟೂಡೆಂಟ್ಸ್. ಈ ರೀತಿನೂ ಮಾಡ್ಕೊಬೋದು. ಸಿಂಪ್ಲಿಫೈ ಮಾಡೋ ಟೆಕ್ನಿಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇದು 19ನೇ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಿದ್ದು. ಈಗ ಹೋಗೋಣ 20ನೇ ಪ್ರಾಬ್ಲಮ್ಗೆ. 20ನೇ ಪ್ರಾಬ್ಲಮ್ ಏನು ಹೇಳ್ತಾ ಇದೆ, ಓಪನಿಂಗ್ ಸ್ಟಾಕ್ ಕ್ವಶನ್ ಮಾರ್ಕ್. ಓಪನಿಂಗ್ ಸ್ಟಾಕ್ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಪರ್ಚೇಸ್ ಕೊಟ್ಟಿದ್ದಾನೆ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದಾನೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಕ್ವಲ್ಸ್ ಏನು ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಹಾಗಾದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಕೊಟ್ಟಿದ್ದಾನೆ 3,70,000 ಈಕ್ವಲ್ಸ್ ಓಪನಿಂಗ್ ಸ್ಟಾಕ್ ಎಷ್ಟಂತೆ ಅದೇ ಕಂಡುಹಿಡಿಬೇಕಾಗಿರೋದು ನಾವು. ಪರ್ಚೇಸ್ ಎಷ್ಟಂತೆ 3,50,000 ಅಂತೆ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಂತೆ 30,000 ಅಂತೆ. ಹಾಗಾದರೆ 3,70,000 ಈಕ್ವಲ್ಸ್ ಓಪನಿಂಗ್ ಸ್ಟಾಕ್ 3,50,000ದಲ್ಲಿ 30,000ನ ಕಳೀರಿ. ಕಳೆದ್ರೆ ಅಂದರೆ ಬರೋದು ಪ್ಲಸ್ 3,20,000. 3,20,000ನ ಆ ಸೈಡ್ ಕಳಿಸ್ಬಿಡಿ. ಹಾಗಾದರೆ 3,70,000 ಮೈನಸ್ 3,20,000 ಈಕ್ವಲ್ಸ್ ಓಪನಿಂಗ್ ಸ್ಟಾಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಓಪನಿಂಗ್ ಸ್ಟಾಕ್ ಈಕ್ವಲ್ಸ್ ಏನಾಗಿರುತ್ತೆ 3,70,000ದಲ್ಲಿ 3,20,000 ಹೋದರೆ ಇನ್ನು ಉಳಿಯೋದಿನ್ನ 50,000 ಆಗಿರುತ್ತೆ ಸ್ಟೂಡೆಂಟ್. 50,000. ಹಾಗಾದರೆ ಈಗ ನಾವು ಕಂಡುಹಿಡಿದಿದ್ದು ಓಪನಿಂಗ್ ಸ್ಟಾಕ್ 50,000. ಎಷ್ಟನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್ 20th ಪ್ರಾಬ್ಲಮ್. ಹಾಗಾದ್ರೆ ಹೋಗೋಣ ಬನ್ನಿ ಸ್ಟೂಡೆಂಟ್ಸ್. ಈಗ 21ನೇ ಪ್ರಾಬ್ಲಮ್ಗೆ. 21ನೇ ಪ್ರಾಬ್ಲಮ್ ಆಗಿದೆ ಸ್ಟೂಡೆಂಟ್ಸ್. ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ, ಪರ್ಚೇಸ್ ಕೊಟ್ಟಿದ್ದಾನೆ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ನ ಕ್ಯಾಲ್ಕುಲೇಟ್ ಮಾಡಬೇಕಂತ ಸ್ಟೂಡೆಂಟ್ಸ್. ಇದು ನಾನು ನಿಮಗೆ ಕೊಡ್ತಾ ಇರೋ ಹೋಮ್ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. 21ನೇ ಪ್ರಾಬ್ಲಮ್ ಆದಮೇಲೆ 22ನೇ ಪ್ರಾಬ್ಲಮ್. 22ನೇ ಪ್ರಾಬ್ಲಮ್ ಕೂಡ ಡೈರೆಕ್ಟ್ ಎಕ್ಸ್ಪೆನ್ಸ್ ಕೊಟ್ಟಿದ್ದಾನೆ, ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ, ಪರ್ಚೇಸ್ ಕೊಟ್ಟಿದ್ದಾನೆ. ಸೊ ಇದು ಕೂಡ ನಾನು ನಿಮಗೆ ಹೋಮ್ ವರ್ಕ್ ಆಗಿ ಕೊಡ್ತೀನಿ ಸ್ಟೂಡೆಂಟ್ಸ್. 22ನೇ ಪ್ರಾಬ್ಲಮ್ ಆದಮೇಲೆ 23ನೇ ಪ್ರಾಬ್ಲಮ್. 23ನೇ ಪ್ರಾಬ್ಲಮಲ್ಲಿ ಕ್ಲೋಸಿಂಗ್ ಸ್ಟಾಕ್ನ ಫೈಂಡ್ ಔಟ್ ಮಾಡಬೇಕಂತೆ. ಹಾಗಾದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಕ್ವಲ್ಸ್ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್. ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸ್ ಕಾಣಿಸ್ತಿಲ್ಲ, ಅದಕ್ಕೋಸ್ಕರ ಡೈರೆಕ್ಟ್ ತಗೊತಾ ಇದ್ದೀನಿ. ಕ್ಲೋಸಿಂಗ್ ಸ್ಟಾಕ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದಾನೆ 14 ಲಕ್ಷ. ಎಲ್ಲ ಲಕ್ಷದಗಳಲ್ಲಿರೋದಕ್ಕೆ ನಾನು ಡೈರೆಕ್ಟಾಗಿ ಸೊನ್ನೆಗಳು ಸುತ್ತಕ್ಕೆ ಹೋಗೋದಿಲ್ಲ, ಎಲ್ಲ ಅಂತ ಬರ್ಕೊಡ್ತೀನಿ. 14 ಲಕ್ಷ ಈಕ್ವಲ್ಸ್ ಓಪನಿಂಗ್ ಸ್ಟಾಕ್ 3 ಲಕ್ಷ. ಎಷ್ಟಂತೆ ಸ್ಟೂಡೆಂಟ್ಸ್ 3 lakhs ಪ್ಲಸ್ ಪರ್ಚೇಸ್ ಎಷ್ಟಂತೆ
12 lakhs ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಹಾಗಾದರೆ 14 ಲಕ್ಷ ಈಕ್ವಲ್ಸ್ 12 3 15 ಲಕ್ಷ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಸೊ ಮೈನಸ್ ಕ್ಲೋಸಿಂಗ್ ಸ್ಟಾಕ್ನ ಈ ಸೈಡ್ ತಗೊಂಡ್ಬಂದ್ರೆ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಆಗಿರುತ್ತೆ ಸ್ಟೂಡೆಂಟ್. 15 ಲಕ್ಷ ರೈಟ್ ಸೈಡಲ್ಲಿದೆ. ಸೊ ಇದನ್ನ ರೈಟ್ ಸೈಡಿಗೆ ತಗೊಳ್ಳಿ, ಮೈನಸ್ 14 ಲಕ್ಷ. ಹಾಗಾದರೆ ಕ್ಲೋಸಿಂಗ್ ಸ್ಟಾಕ್ ಈಕ್ವಲ್ಸ್ 15 ಲಕ್ಷದಾಗ 14 ಲಕ್ಷ ಹೋದರೆ ಬರೋದಿನ್ನ 1 ಲಕ್ಷ ಕ್ಲೋಸಿಂಗ್ ಸ್ಟಾಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಇದೇ ಪ್ರಾಬ್ಲಮ್ಗೆ ನಾನು ಇವಾಗ ಏನಂತ ಹೇಳ್ತೀನಿ, ಪರ್ಚೇಸ್ 12 ಲಕ್ಷ ಹೊಡೆದಾಕ್ತೀನಿ, ಇಲ್ಲಿ 1 ಲಕ್ಷ ಹಾಕ್ತೀನಿ ಅಂತ ಅನ್ಕೊಳ್ಳಿ ಸ್ಟೂಡೆಂಟ್ಸ್. ಇದು ಕ್ವಶನ್ ಮಾರ್ಕ್ ಇರುತ್ತೆ. ಅದು ಕ್ವಶನ್ ಮಾರ್ಕ್ ಇದೆ ಅಂತ ತಂದಾಗ ನಾವೇನು ಮಾಡಬೇಕಾಗಿರುತ್ತೆ, ದ ಸೇಮ್ ಓಪನಿಂಗ್ ಸ್ಟಾಕ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಕ್ವಲ್ಸ್ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ದೆನ್ ಏನು ಮಾಡಬೇಕಾಗಿರುತ್ತೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು 14 ಲಕ್ಷ ಈಕ್ವಲ್ಸ್ ಓಪನಿಂಗ್ ಸ್ಟಾಕ್ ಎಷ್ಟು 3 ಲಕ್ಷ ಪ್ಲಸ್ ಪರ್ಚೇಸ್ ಎಷ್ಟು ಅದೇ ಕಂಡುಹಿಡಿಬೇಕಾಗಿರೋದು ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟು 1 ಲ್ಯಾಕ್. ಹಾಗಾದರೆ 3 ಲಕ್ಷದಲ್ಲಿ 1 ಲಕ್ಷನ ಕಳೆದರೆ ಬರೋದು 2 ಲಕ್ಷ. 14 ಲಕ್ಷ ಈಕ್ವಲ್ಸ್ 2 ಲಕ್ಷ ಪ್ಲಸ್ ಪರ್ಚೇಸಸ್. 2 ಲಕ್ಷನ ಆ ಸೈಡ್ ಕಳಿಸ್ಬಿಡಿ. ಹಾಗಾದ್ರೆ ಉಳಿಯೋದಿನ್ನ 14 ಲಕ್ಷ ಮೈನಸ್ 2 ಲಕ್ಷ ಈಕ್ವಲ್ಸ್ ಪರ್ಚೇಸಸ್. ಹಾಗಾದರೆ ಪರ್ಚೇಸಸ್ ಈಕ್ವಲ್ಸ್ 14 ಲಕ್ಷದಲ್ಲಿ 2 ಲಕ್ಷನ ಕಳೆದ್ರೆ ಹಾಗಾದರೆ ಬರೋದು ಪರ್ಚೇಸಸ್ ಈಕ್ವಲ್ಸ್ 12 ಲಕ್ಷ. ಅಷ್ಟೆಲ್ಲ ಸ್ಟೂಡೆಂಟ್ಸ್ ಇದ್ದಿದ್ದು 12 ಲ್ಯಾಕ್ಸೇ ಇದ್ದಿದ್ದು. ಸೊ ಈಗ ನಾನು ಮಾಡಿದ್ದು 23ನೇ ಪ್ರಾಬ್ಲಮ್. ಈಗ ಮಾಡಿಕೊಟ್ಟಿರೋದು 24ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಆಲ್ರೆಡಿ ಓಪನಿಂಗ್ ಸ್ಟಾಕ್ ಕಂಡುಹಿಡಿಯೋದು ಹೇಳ್ಕೊಟ್ಟಿದ್ದೀನಿ. ಇದು ನಾನು ನಿಮ್ಗೆ ಕೊಡ್ತಾ ಇರೋಂಥ ಹೋಮ್ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಏನಾಗಿರುತ್ತೆ, ಹೋಮ್ವರ್ಕ್ ಆಗಿರುತ್ತೆ. 24ನೇ ಪ್ರಾಬ್ಲಮ್ ಹೋಮ್ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸೊ ಇನ್ನು ಉಳಿದಿರೋದು ಸ್ಟ್ರೈಟ್ ಅವೇ ನಾವು ಎಲ್ಗೋಬೇಕಾಗುತ್ತೆ, ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ಗೆ ಈಗ ನಾವು ಹೋಗ್ಬೋದು. ಈಗ ಬ್ಯಾಕ್ ಗ್ರೌಂಡಲ್ಲೆಲ್ಲ ರೆಡಿ ಆಗಿದ್ದೀವಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಸೆಷನಲ್ಲಿ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಜೊತೆಗೆ ಏನು ಮಿಸ್ಸಿಂಗ್ ಫಿಗರ್ನ ಫೈಂಡ್ ಔಟ್ ಮಾಡಬೇಕು ಅಂದ್ಬಿಟ್ಟಿದೆ ನಿಮ್ಮ ಮುಂದೆ ತರ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಸ್ಟೂಡೆಂಟ್ಸ್.